ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ಸ್ವಲ್ಪ ಪರ್ಸ್ನಲ್ಸ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎಡಿಟ್ ಮಾಡಿ ಬಿಡ್ತಾ ಇದ್ದೀನಿ. ಇನ್ಮೇಲಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಬಿಡೋಣ ಅಂತ ಆದರೆ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಸೈಡ್ಗೆ ಇಟ್ಟರೆ ಇವಾಗ ಬಂದುಬಿಟ್ಟು ನಾವು ಗಂಡಿಕೋಟಕ್ಕಾದರೆ ಹೋಗ್ತಾ ಇದ್ದೀವಿ. ಸೊ ನೀವು ಲಾಸ್ಟ್ ಟೈಮ್ ಆದರೆ ವಿಡಿಯೋ ನೋಡಿರ್ಬೋದು. ಲಾಸ್ಟ್ ಟೈಮು ನವೆಂಬರ್ ಮಂತಲ್ಲಿ ಬೈಕಲ್ಲಾದರೆ ಹೋಗಿದ್ವಿ. ಸೊ ಈ ಸತಿ ಸೆಪ್ಟೆಂಬರ್ ಮಂತಲ್ಲಿ ಕಾರಲ್ಲಿ ಹೋಗ್ತಾ ಇರೋದು. ಸೊ ಲಾಸ್ಟ್ ಟೈಮು ರೈನಿ ಸೀಸನ್ ಕಂಪ್ಲೀಟ್ ಆದಮೇಲೆ ಹೋಗಿದ್ದು. ಈ ಸತಿ ರೈನಿ ಸೀಸನ್ ಇದ್ದಾಗಲೇ ಹೋಗ್ತಾ ಇದ್ದೀನಿ. ಸೊ ಡಿಫ್ರೆನ್ಸ್ ನೋಡೋಣ, ಆಗ ನೀರಿನ ಲೆವೆಲ್ ಎಷ್ಟಿತ್ತು, ಈಗ ನೀರಿನ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಸ್ಟಾರ್ಟ್ ಆಗೋದಾದರೆ ನಾವು ಗಾಡಿಗೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾವು ಸನ್ರೈಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಸನ್ರೈಸ್ಗೆ ಹೋಗೋಕ್ಕಾಗಲಿಲ್ಲ. ನಾವು ಆ್ಯಕ್ಚುಲಿ ಅರೌಂಡ್ 2 o'clock ಬಿಡೋಣ ಅಂದ್ಕೊಂಡ್ವಿ, ಬಟ್ ಅಡ್ಜಸ್ಟ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲೇ 6 o'clock ಬಿಟ್ವಿ. ಸೊ ಇಲ್ಲಿಂದ ನಮಗೊಂದು 4.5 hour ಜರ್ನಿ. ಸೊ ನಾನು ಬ್ಯಾಂಗ್ಳೂರಿಂದ ಬಿಡ್ತಿಲ್ಲ, ಬಾಗೇಪಲ್ಲಿ ಅನ್ನೋ ನಮ್ಮ ಹೋಮ್ ಟೌನಿಂದ ಬಿಡ್ತಿರೋದು. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಬಿಡೋಂಗಿದ್ರೆ ಸ್ವಲ್ಪ ಅರ್ಲಿಯಾಗೆ ಪ್ಲಾನ್ ಮಾಡಿಕೊಂಡು ಬಿಟ್ಟರೆ ಒಳ್ಳೆಯದು. ಸೊ ಸನ್ರೈಸ್ಗಲ್ಗೆ ಹೋದರೆ ನನ್ನ ಪ್ರಕಾರ ಒಳ್ಳೆಯದು. ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸನ್ರೈಸ್ಗೆ ಹೋಗಿದ್ವಿ. ಸೊ ಆ ವ್ಯೂಸ್ ಎಲ್ಲ ಸಖತ್ತಾಗಿತ್ತು, ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಇವಾಗ ನಾವು ಬಂದುಬಿಟ್ಟು 6 o'clock ಬಿಡ್ತಿದ್ವಿ. ನಮ್ಮ ಎಸ್ಟಿಮೇಷನ್ ಪ್ರಕಾರ ನಾವಲ್ಲಿಗೆ ಒಂದು 11 ಅರೌಂಡ್ ಸೇರ್ಕೊಬೋದು, ಬ್ರೇಕ್ಫಾಸ್ಟ್ ಟೈಮು ಎಲ್ಲ ಸೇರಿಕೊಂಡು. ಸೊ ನೋಡೋಣ ಏನೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನಾವು ಆನ್ ದಿ ವೇಲ್ಲಿ ಹೋಗ್ತಾ ಹೋಗ್ತಾ ನಾವು ಪುಲಿವೆಂದುಲ ಅಲ್ಲಿ ಬ್ರೇಕ್ಫಾಸ್ಟ್ ಆದರೆ ಮಾಡಿದ್ವಿ. ಸೊ ಪುಲಿವೆಂದುಲ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪುಲಿವೆಂದುಲ ಕೇಬಲ್ ಬ್ರಿಡ್ಜ್ ಆದರೆ ನೋಡ್ತೀವಿ. ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಬಂದಿದ್ದು ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ಲೈಟ್ಸ್ ಎಲ್ಲ ಇತ್ತು. ಸೊ ಇವತ್ತು ಫುಲ್ ಡೇ ಟೈಮ್ ಆಗಿದ್ದರಿಂದ ಲೈಟ್ಸ್ ಎಲ್ಲ ಇರಲಿಲ್ಲ, ಆಫ್ ಆಗಿತ್ತು. ಸೊ ಇನ್ನು ಎಲ್ಲ ನೋಡಿಕೊಂಡು ಗಂಡಿಕೋಟಕ್ಕಾದರೆ 11 o'clock ರೀಚ್ ಆದೆ. ನಾನು ಹೇಳಿದ್ನಲ್ಲ ಎಸ್ಟಿಮೇಷನ್ ಪ್ರಕಾರ ಅರೌಂಡ್ ಆ ಮಧ್ಯೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಾವು ಎಕ್ಸಾಕ್ಟ್ 11 o'clock ಆದರೆ ರೀಚ್ ಆದ್ವಿ. ಸೊ ಇನ್ನು ವ್ಯೂ ಪಾಯಿಂಟ್ ಹತ್ತಾದರೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಪಾರ್ಕಿಂಗ್ ಸ್ಪಾಟಿಂದ ನಾವು ಒಂದು 500 ಮೀಟರ್ಸ್ ನಡಿಬೇಕಾಗುತ್ತೆ. ಸೊ ನಡ್ಕೊಂಡು ವ್ಯೂ ಪಾಯಿಂಟ್ ಹತ್ತಾದರೆ ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಬ್ಯಾಂಗ್ಳೂರು ಕಡೆಯಿಂದ ಬಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ. ರೋಡ್ ಅಷ್ಟೊಂದೇನು ಕನ್ವೀನಿಯೆಂಟ್ ಆಗಿಲ್ಲ, ಸ್ವಲ್ಪ ಹಾಳಾಗಿದೆ ರೋಡು. ನಾವು ಬಂದಿದ್ದ ರೂಟ್ ಬಂದುಬಿಟ್ಟು ಬಾಗೇಪಲ್ಲಿ ಟು ಕದಿರಿ, ಪುಲಿವೆಂದುಲ, ಗಂಡಿಕೋಟ. ಸೊ ನೀವೇನಾದರೂ ಬ್ಯಾಂಗ್ಳೂರು ಕಡೆಯಿಂದ ಬಂದರೆ ನೀವು ಬ್ಯಾಂಗ್ಳೂರು, ದೇವನಹಳ್ಳಿ, ಬಾಗೇಪಲ್ಲಿಯಲ್ಲಿ ಹೈವೇಯಲ್ಲಿ ಪಾಸ್ ಆಗಿಬಿಡ್ತೀರಾ. ನೆಕ್ಸ್ಟ್ ಕದಿರಿ, ಪುಲಿವೆಂದುಲ, ಗಂಡಿಕೋಟಗಾದರೆ ಬರಬೇಕಾಗುತ್ತೆ. ಸೊ ನಿಮಗೆ ರೋಡ್ ಬಂದುಬಿಟ್ಟು ಆಲ್ಮೋಸ್ಟ್ ಬಾಗೇಪಲ್ಲಿವರೆಗೂ ನಿಮಗೆ ಬೈಪಾಸೇ ಸಿಗುತ್ತೆ. ಬಾಗೇಪಲ್ಲಿ ಆದಮೇಲೆ ಸ್ವಲ್ಪ ಬೈಪಾಸಿಂದ ಸ್ವಲ್ಪ ರೈಟ್ ತಗೋಬೇಕಾಗುತ್ತೆ. ಸೊ ಅಲ್ಲಿಂದ ನಿಮಗೆ ರೋಡ್ ಸ್ವಲ್ಪ ಒಂದು 3.5 hours ರೋಡ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ನೀವು ನೋಡಿಕೊಂಡು ಹುಷಾರಾಗಾದರೆ ಬನ್ನಿ. ಇನ್ನು ನಾವು ವ್ಯೂ ಸ್ಪಾಟ್ ಹತ್ರ ಆದರೆ ನಡ್ಕೊಂಡಾದರೆ ಹೋಗ್ತಾ ಇದ್ದೀವಿ. ಸೊ ನಾವು ಅಲ್ಲಿ ಹೋಗಿ ವ್ಯೂ ಆದರೆ ನೋಡ್ತೀವಿ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ವ್ಯೂ ಏನೋ ಸಖತ್ ಇಷ್ಟ ಆಗಿದೆ. ಲಾಸ್ಟ್ ಟೈಮು ಹೀಗೆ ಇತ್ತು, ಈ ಸತಿ ಹೀಗೆ ಇದೆ. ಬಟ್ ನೀರಿನ ಲೆವೆಲ್ಲು ಸ್ವಲ್ಪ ಕಡಿಮೆ ಇದೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ. ಮೇ ಬಿ ರೈನಿ ಸೀಸನ್ ಆದಮೇಲೆ ಆ ಲೆವೆಲ್ಗೆ ಏನಾದರೂ ಬರುತ್ತೇನೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಸನ್ರೈಸ್ ನಾವು ಮಿಸ್ ಮಾಡ್ಕೊಂಡ್ವಿ. ಸೊ ಈ ಸತಿ ಸ್ವಲ್ಪ ಬಿಸಿಲಿತ್ತು. ಸೊ ಹಾಗಾಗಿ ನಮಗೆ ಅಷ್ಟೊಂದೇನು ವ್ಯೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಬಟ್ ನೋಡೋಕ್ಕಂತೂ ಚೆನ್ನಾಗೇ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬಟ್ ಡಿಫ್ರೆನ್ಸ್ ಏನು ಅಂದರೆ ಲಾಸ್ಟ್ ಟೈಮ್ ಬಂದಾಗ ನಾವು ಸನ್ರೈಸ್ ನೋಡಿದ್ವಿ, ಈ ಸತಿ ಸನ್ರೈಸ್ ನೋಡೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮು ಆ ಥರ ಆಯಿತು. ಸೊ ನೀವೇನಾದರೂ ಬರೋಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸನ್ರೈಸ್ಗೆ ಬರೋಕ್ಕಾದ್ರೆ ಪ್ಲಾನ್ ಮಾಡಿ. ಇನ್ನು ಈ ಫೋರ್ಟ್ಸ್ ವಿಚಾರಕ್ಕೆ ಬರೋದಾದರೆ ಇದು ಬಂದುಬಿಟ್ಟು ಚಾಲುಕ್ಯಸ್ ಕಾಲದಲ್ಲಿ ಫೌಂಡ್ ಆಗಿದ್ದು. ಸೊ ಇದನ್ನು ಬಂದುಬಿಟ್ಟು ಕಾಕತೀಯ ರಾಜ ಅಂತ ಹೇಳ್ಬಿಟ್ಟು ಇದನ್ನು ಫೈಂಡ್ ಔಟ್ ಮಾಡಿದ್ದು. ಸೊ ಆಗಿನ ಕಾಲದಿಂದ ಸುಮಾರು ಬೇರೆ ಬೇರೆ ರಾಜ್ಯಗಳಾದರೆ ಆಳ್ವಿಕೆ ಆದರೆ ಮಾಡಿದ್ದಾರೆ. ಸೊ ಈ ಪ್ಲೇಸಲ್ಲಿ ತುಂಬ ಮೂವೀಸ್ ಆದರೆ ಶೂಟಿಂಗ್ ಆಗಿದ್ದಾವೆ. ತೆಲುಗು ಆಗಿರ್ಬೋದು, ಹಿಂದಿ, ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಕೂಡ ಮೂವೀಸ್ ಆದರೆ ಶೂಟಿಂಗ್ ನಡೆದಿದ್ದಾವೆ. ತೆಲುಗು ಅಲ್ಲಿ ಕೆಲವೊಂದು ಮೂವೀಸ್ ಹೇಳೋದಾದರೆ ನಿಮಗೆ ಸಾಹಸಂ ಅಂತ ಇದೆ, ಮತ್ತು ಡಮರುಗಮ್ಮು, ಇನ್ನೂ ಕೆಲವೊಂದು ಬೇರೆ ಬೇರೆ ಇದ್ದಾವೆ. ಸೊ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತವೆ ಯಾವ್ಯಾವ್ದು ಅಂತ ಹೇಳ್ಬಿಟ್ಟು. ಇನ್ನು ನಮಗೆ ಮೇಯ್ನ್ ಬೇಕಾಗಿದ್ದಿದ್ದು, ನಾವು ಇದಕ್ಕೆ ಮೇಯ್ನ್ ರೀಸನ್ ಬಂದಿದ್ದು ವ್ಯೂ ಸ್ಪಾಟ್ ನೋಡೋಕ್ಕೆ ಮತ್ತು ಸಾಹಸ ಮೂವಿ ಶೂಟಿಂಗ್ ನಡೆದಿರೋ ಟೆಂಪಲ್ ನೋಡೋಕ್ಕೆ. ಸೊ ಆ ಸಾಹಸ ಮೂವಿ ನಡೆದಿದ್ದು ಬಂದು ಇದೇ ಟೆಂಪಲಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೆಂಪಲ್ ಎಂಟ್ರೆನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರಲ್ಲಿ ಒಂದು ಸ್ಪಾಟ್ ಆದರೆ ಸಿಗುತ್ತೆ ನಿಮಗೆ. ಅದರಲ್ಲೊಂದು ಬಾತುಕೋಳಿ ಏನಾದರೂ ಅಲ್ಲಿ ಆ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ರೆ ನಿಮಗೆ ಅದೆಲ್ಲ ರೊಟೇಟ್ ಆಗಿ ಒಂದು ಬಾವಿ ಥರ ಆದರೆ ಓಪನ್ ಆಗುತ್ತೆ. ಸೊ ಅದೆಲ್ಲ ನಡೆದಿದ್ದು ಇದೇ ಪ್ಲೇಸಲ್ಲಿ. ಸೊ ನಾನು ನಿಮಗೆಲ್ಲ ಕ್ಲೀನಾಗಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪ್ಲೇಸಲ್ಲಾದರೆ ಅದು ಕೀನಾದರೆ ಇಡ್ತಾರೆ. ಸೊ ಇಲ್ಲೆಲ್ಲ ರೊಟೇಟ್ ಆಗಿಬಿಟ್ಟು ಇದ್ರ ಮುಂದೆ ಆ ಎಂಟಿ ಪ್ಲೇಸ್ ಇದೆ ಅಲ್ವಾ, ಈ ಪ್ಲೇಸಲ್ಲಾದರೆ ಬಾವಿ ಥರ ಆದರೆ ಓಪನ್ ಆಗುತ್ತೆ. ಸೊ ಇಲ್ಲಿಂದ ಅವರು ಕೆಳಗಡೆ ಇಳ್ಕೊಂಡು ಹೋಗ್ತಾರೆ. ಬಟ್ ನಂಗೆ ಒಂದು ಅನಿಸಿದ್ದೇನೆಂದರೆ ಈ ಟೆಂಪಲ್ನ ಅವರು ಪಾಕಿಸ್ತಾನಲ್ಲಿದೆ ಅಂತ ತೋರಿಸ್ತಾರೆ, ಬಟ್ ಇದು ನೋಡಿಬಿಟ್ಟು ಇಂಡಿಯಾದಲ್ಲಿದೆ.
ಸೊ ಅದು ಹೇಗೆ ಅಂತ ಹೇಳ್ಬಿಟ್ಟು ನನಗೆ ಲಿಂಕ್ ಅಂತೂ ಅರ್ಥ ಆಗಲಿಲ್ಲ. ಸೊ ಇನ್ನೊಂದು ಸತಿ ಆ ಮೂವಿ ನೋಡ್ತೀನಿ, ಏನಾದರೂ ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದೀನಾ ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಇಲ್ಲಿಂದ ನೆಕ್ಸ್ಟ್ ನಾವು ಬೆಲ್ಲೂಮ್ ಕೇವ್ಸ್‌ಗಾದ್ರೆ ಸ್ಟಾರ್ಟ್ ಆದ್ವಿ. ಸೊ ಅದು ಬಂದುಬಿಟ್ಟು ಇಲ್ಲಿಗೆ ನಮಗೆ 1½ ಅವರ್ ಜರ್ನಿ ತೋರಿಸ್ತಿದೆ. ಸೊ ಅರೌಂಡ್ 60 ಕಿಲೋಮೀಟರ್ಸ್ ಇದೆ ಅದು. ಸೊ ನೀವು ಗಂಡಿಕೋಟಗೆ ಏನಾದರೂ ಬೇಗ ಬಂದರೆ ನೀವು ಬೆಲ್ಲೂಮ್ ಕೇವ್ಸ್‌ನ ಎಕ್ಸ್‌ಪ್ಲೋರ್ ಮಾಡಿ. ಅದು ಕೂಡ ಪ್ಲೇಸ್ ಸಖತ್ತಾಗಿದೆ. ಸೊ ಲಾಸ್ಟ್ ಟೈಮ್ ಹೋಗಿದ್ರಿಂದ ನಾನು ಹೇಳ್ತಿದ್ದೀನಿ. ಸೊ ಈ ಸತಿ ರೈನಿ ಸೀಸನ್ ಹೋಗಿದ್ದೆ. ಅದು ಕೇವ್ಸ್ ಆಗಿರೋದ್ರಿಂದ ನೋಡೋಣ ಒಳಗಡೆ ಎಲ್ಲ ನೀರು ನಿಂತ್ಕೊಂಡು ಎಂಟ್ರಿ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾವು ಹೋಗ್ತಿರ್ಬೇಕಾದ್ರೆ ನಮಗಿಲ್ಲಿ ಪೆನ್ನಾ ರಿವರ್‌ದು ಬ್ರಿಡ್ಜ್ ಸಿಕ್ತು. ಬ್ರಿಡ್ಜ್ ಅಂತೂ ತುಂಬ ದೊಡ್ಡದಾಗಿದೆ. ಬಟ್ ನೀರು ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ನಾವು ಸ್ಟಾಪ್ ಮಾಡ್ದಿರಾ ಕಂಟಿನ್ಯೂ ಮಾಡಿಬಿಟ್ವಿ. ನೆಕ್ಸ್ಟ್ ನಾವು ಹಾಗೆ ಹೋಗ್ತಿರ್ಬೇಕಾದ್ರೆ ಲಂಚ್ ಟೈಮ್ ಆಗಿತ್ತು. ಸೊ ಹಾಗಾಗಿ ನಾವು ಜಮ್ಮಲ್ಮಡ್ಗು ಅಲ್ಲಿ ಲಂಚ್ ಮಾಡಿಕೊಂಡು ಸೊ ಅಲ್ಲಿಂದ ಆದರೆ ನಾವು ಕೇವ್ಸ್‌ಗಾದರೆ ಸ್ಟಾರ್ಟ್ ಆದ್ವಿ. ಸೊ ನಾವು ಕೇವ್ಸ್‌ಗೆ ರೀಚ್ ಆಗೋಷ್ಟರಲ್ಲಿ ನಮಗೆ ಅರೌಂಡ್ 3:30 ಆಗಿತ್ತು. ಸೊ 3:30 ಪರ್ ಹೆಡ್ ಅಲ್ಲಿ ಟಿಕೆಟ್ ಬಂದುಬಿಟ್ಟು ದೊಡ್ಡವ್ರಿಗಾದ್ರೆ ₹70, ಚಿಲ್ಡ್ರನ್ಸ್‌ಗಾದ್ರೆ ₹50. ಸೊ ನಾವು ₹70 ಕೊಟ್ಟು ಟಿಕೆಟ್ಸ್ ಆದರೆ ತಗೊಂಡು ಎಂಟ್ರಿ ಆದರೆ ಆಗ್ತಾ ಇದ್ದೀವಿ ಇವಾಗ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಕೇವ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಗ್ರೌಂಡ್ ಲೆವೆಲ್‌ಗಿಂತ ಕೆಳಗಡೆ ಇದೆ. ಸೊ ಬೇರೆ ಕೇವ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಗ್ರೌಂಡ್ ಲೆವೆಲಲ್ಲೇ ಇರುತ್ತೆ. ಸೊ ನಾವು ಡೈರೆಕ್ಟಾಗಿ ಹೋಗ್ಬೋದು. ಬಟ್ ಈ ಕೇವ್ಸ್ ಬಂದುಬಿಟ್ಟು ಗ್ರೌಂಡ್ ಲೆವೆಲ್‌ಗಿಂತ ಕೆಳಗಡೆ ಇದೆ. ಸೊ ಮೆಟ್ಲೆಲ್ಲ ಇಳ್ಕೊಂಡು ಕೆಳಗಡೆ ಹೋಗಬೇಕು. ಪೂರಾ ಕೇವ್ಸ್ ಬಂದುಬಿಟ್ಟು ನಿಮಗೆ ಗ್ರೌಂಡ್ ಲೆವೆಲಲ್ಲೇ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಸುಮಾರು ಕಿಲೋಮೀಟರ್ಸ್ ಇರುತ್ತೆ. ಅರೌಂಡ್ ನನಗೆ ತಿಳಿದಿರೋ ಪ್ರಕಾರ ಒಂದು 5-6 ಕಿಲೋಮೀಟರ್ಸ್ ಇರ್ಬೋದು ನನ್ನ ಎಸ್ಟಿಮೇಷನ್ ಪ್ರಕಾರ. ಬಟ್ ಎಕ್ಸಾಕ್ಟಾಗಿ ನನಗೆ ಹೇಳೋಕ್ಕಾಗಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನು ಈ ಕೇವ್ಸ್‌ಗೆ ಬಂದರೆ ಅಂತೂ ಅಬ್ಬಬ್ಬಾ! ಮಳೆ ಬಿದ್ದಿರೋದ್ರಿಂದ ಎಲ್ಲ ಕೊಚ್ಚೆ ಆಗೋಗಿತ್ತು. ಸೊ ನಾವೆಲ್ಲಿ ಕಾಲಿಟ್ಟರೂ ಕೂಡ ಜಾರ್ತಾ ಇತ್ತು. ಬಟ್ ನೀವೇನಾದರೂ ರೈನಿ ಸೀಸನ್ ಆದಮೇಲೆ ಬಂದರೆ ನಿಮಗೆ ತುಂಬ ಒಳ್ಳೆಯದು. ಯಾಕಂದರೆ ಆರಾಮಾಗಿ ಎಕ್ಸ್‌ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಈ ರೈನಿ ಸೀಸನಲ್ಲಿ ಬಂದಿರೋದ್ರಿಂದ ನೀರೆಲ್ಲ ಅಲ್ಲಲ್ಲಿ ನೀರು ನಿಂತು ಕೊಚ್ಚೆ ಆಗಿ ಕಾಲಿಗೆಲ್ಲ ಅಂಟಂಟು ಮಣ್ಣೆಲ್ಲ. ಸೊ ನಮಗಂತೂ ಸ್ವಲ್ಪ ಬೇಜಾರಾಯಿತು. ಎಕ್ಸ್‌ಪೀರಿಯನ್ಸ್ ಇದು ಕೂಡ ಚೆನ್ನಾಗಿತ್ತು. ಯಾಕಂದರೆ ಸೊ ಫ್ರೆಂಡ್ಸ್‌ನೆಲ್ಲ ಹಾಕ್ಕೊಂಡು ಆ ಥರ ಸ್ಕಿಡ್ ಆಗಿ ಸೊ ಯಾರೂ ಬೀಳಲಿಲ್ಲ. ಬಟ್ ಸ್ಕಿಡ್ ಆದರೆ ತುಂಬ ಆಗ್ತಿತ್ತು. ಆದರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ತಾ ಆ ಕೇವ್ಸ್‌ನೆಲ್ಲ ಎಕ್ಸ್‌ಪ್ಲೋರ್ ಮಾಡ್ತಿದ್ರೆ ನೋಡೋಕ್ಕಂತೂ ಚೆನ್ನಾಗಿತ್ತು. ಇನ್ನೊಂದು ಲಾಸ್ಟ್ ಟೈಮು ಲಿಂಗ ಹತ್ರ ನಿಮಗೆ ನೀರು ತೋರಿಸಿದ್ದೆ. ಬಟ್ ಆವಾಗ ನೀರು ಅಷ್ಟೊಂದು ಇರಲಿಲ್ಲ. ಈ ಸತಿ ನೀರು ತುಂಬ ಇತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಲಿಂಗನೂ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ಅಷ್ಟೊಂದು ಕ್ಲೀನಾಗಿ ಕಾಣಿಸಿರ್ಲಿಲ್ಲ ಲಿಂಗ. ಸೊ ಈ ಸತಿ ಚೆನ್ನಾಗಿ ಕಾಣಿಸ್ತಿದೆ ಲಿಂಗನೂ ಕೂಡ. ಲೈಟಿಂಗ್ ಎಲ್ಲ ಚೆನ್ನಾಗಿ ಬಿಟ್ಟವ್ರೆ. ಸೊ ನೀವಿಲ್ಲಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಇದನ್ನೆಲ್ಲ ನೋಡಿಕೊಂಡು ಕೇವ್ಸ್‌ನ ಎಕ್ಸ್‌ಪ್ಲೋರ್ ಮಾಡ್ತಿರ್ಬೇಕಾದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕೇವ್ಸ್ ಅಂತ ಹೇಳ್ಬಿಟ್ಟು. ಅಲ್ಲಲ್ಲಿ ನಮಗೆ ಹೈಟಿಗೆ ಸಾಲದೆ ಕೆಳಗಡೆ ತೂರ್ಕೊಂಡು ಹೋಗೋದು ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಒಂದೇನಂದರೆ ನಮಗೆ ಎಲ್ಲ ಕಾಲಿಗೆಲ್ಲ ಮಣ್ಣೆಲ್ಲ ಅಂಟ್ಕೊಂಡು ಪ್ಲಸ್ ಸ್ಕಿಡ್ ಎಲ್ಲ ಆಗ್ತಾ ಸ್ವಲ್ಪ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬಟ್ ಇದು ಕೂಡ ಫ್ರೆಂಡ್ಸ್ ಜೊತೆ ಹೋಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ನೀವೇನಾದರೂ ಗಂಡಿಕೋಟಕ್ಕೆ ಪ್ಲಾನ್ ಮಾಡ್ತಿದ್ರೆ ಇದನ್ನಂತೂ ಮಿಸ್ ಮಾಡ್ಕೊಬೇಡಿ. ಇನ್ನೊಂದೇನಂದರೆ ನೀವೇನಾದರೂ ಸನ್‌ರೈಸ್‌ಗೆ ಏನಾದರೂ ಗಂಡಿಕೋಟಕ್ಕೆ ರೀಚ್ ಆದರೆ ನಾನು ಹೇಳೋ ಪ್ಲೇಸಸ್ ಅಂತೂ ನೀವು ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಒಂದು ಬಂದುಬಿಟ್ಟು ಗಂಡಿಕೋಟ, ಎರಡನೇದು ಬೆಲ್ಲೂಮ್ ಕೇವ್ಸು, ಮೂರನೇದು ಬಂದುಬಿಟ್ಟು ಅರುಂಧತಿ ಪ್ಯಾಲೇಸ್ ಅಂತ ಒಂದಿದೆ. ಅದು ಇಲ್ಲಿಂದ ಬೆಲ್ಲೂಮ್ ಕೇವ್ಸಿಂದ ನಿಮಗೆ ಆಲ್ಮೋಸ್ಟ್ 1 ಅವರ್ ಜರ್ನಿ ಇರುತ್ತೆ. ಸೊ ಅದಾದಮೇಲೆ ಯಾಗಂಟಿ ಟೆಂಪಲ್ ಅಂತಿದೆ. ಈ ಟೆಂಪಲ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನೀವು ಈ 4 ಪ್ಲೇಸಸ್ನಾದರೆ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇವೆಲ್ಲ ಪ್ಲೇಸಸ್ಸು. ಸೊ ಹಾಗಾಗಿ ನೀವೇನಾದ್ರು ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿದ್ರೆ ಈ ಪ್ಲೇಸಸ್ ಎಲ್ಲ ಲಿಸ್ಟ್ ಮಾಡಿಕೊಂಡು ಎಷ್ಟೊತ್ತಿಗೆ ಬಿಟ್ಟರೆ ಒಳ್ಳೆಯದು ಏನು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಬಿಡಬೇಕಂತೇಳ್ಬಿಟ್ಟು ನಾನು ಹೇಳ್ತೀನಿ. ಬಟ್ ಅದು ನಿಮಗೆ ಬಿಟ್ಟಿರೋದು ನೀವು ಯಾವ ಥರ ಪ್ಲಾನ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು. ಸೊ ನನ್ನ ಸಜೆಷನ್ ಬಂದುಬಿಟ್ಟು ಇಷ್ಟು. ಸೊ ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್.